ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾದ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಆಪಾದಮೂಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವಾತ್. ಸತ್ವಾತ್ಮಿಕಾಯಾಂ ಸ ಬಭೂವ ತಸ್ಮಾತ್ ಸ ವಿಷ್ಣುನಾಮೈವ ನಿರಂತರೋಪಿ. ಈ ರೀತಿಯಾಗಿ ಹಿಂದೆ ಸೃಷ್ಟಿಯನ್ನು ನಾವು ತಿಳಿದಿದ್ದೇವೆ. ಚತುರ್ಮುಖಿಯಾದಂತಹ ಪರಮಾತ್ಮನಿಂದಾಗಿ ಹೇಗೆ ದೇವತೆಗಳು ಹುಟ್ಟಿದ್ದಾರೆ ಮತ್ತು ಬ್ರಹ್ಮದೇವರಿಂದಾಗಿ ಏನೇನು ದೇವತೆಗಳು ಹುಟ್ಟಿದ್ದಾರೆ ಆ ಎಲ್ಲ ಕ್ರಮವನ್ನು ಕೂಡ ತಿಳಿದಿದ್ದೇವೆ. ಈಗ ಮತ್ತೆ ಮುಂದಿನ ಭಾಗವನ್ನು ಹೇಳುತ್ತಾ ಇದ್ದಾರೆ. ಮತ್ತೆ ಮಾಯಾದೇವಿಯು ಅಂತಂದರೆ ಲಕ್ಷ್ಮೀದೇವಿಯು 3 ರೂಪಗಳನ್ನು ತಾಳಿದ್ದಾಳೆ. ಸತ್ವಾದಿರೂಪೈ ಅಂದರೆ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿನಿಯಾದಂತಹ ರೂಪಗಳನ್ನು ಶ್ರೀ ಭೂ ದುರ್ಗಾ ಅನ್ನುವಂತಹ ಹೆಸರಿನ ರೂಪಗಳನ್ನು. ಶ್ರೀದೇವಿಯು ಆಕೆ ಶುದ್ಧ ಸತ್ವಕ್ಕೆ ಅಭಿಮಾನಿನಿಯಾಗಿದ್ದಾಳೆ ಮತ್ತು ಭೂದೇವಿಯು ರಜೋಗುಣಕ್ಕೆ ಅಭಿಮಾನಿನಿಯಾಗಿದ್ದಾಳೆ ಮತ್ತು ತಮೋಗುಣಕ್ಕೆ ದುರ್ಗಾದೇವಿಯು ಅಭಿಮಾನಿನಿಯಾಗಿದ್ದಾಳೆ. ಹೀಗೆ 3 ರೂಪಗಳನ್ನು ತಾಳಿದ್ದಾಳೆ ಲಕ್ಷ್ಮೀದೇವಿ. ಅಲ್ಲಿ ಸತ್ವಾತ್ಮಕಳಾದಂತಹ ಶ್ರೀದೇವಿಯಲ್ಲಿ ಅಂದರೆ ಸತ್ವಗುಣಕ್ಕೆ ಅಭಿಮಾನಿನಿಯಾದಂತಹ ಶ್ರೀದೇವಿಯಲ್ಲಿ ವಾಸುದೇವನಿಂದಾಗಿ ಪರಮಾತ್ಮನೇ ತಾನು ಮತ್ತೆ ಪುನಃ ಪ್ರಾದುರ್ಭಾವವನ್ನು ಹೊಂದಿದ್ದಾನೆ. ವಿಷ್ಣುನಾಮಕನಾಗಿ ತಾನು ಪ್ರಾದುರ್ಭಾವನಾಗಿದ್ದಾನೆ. ಅಂದರೆ ತಾನೇ ಜನಕ ತಾನೇ ಜನ್ಯ. ಯದ್ಯಪಿ ಭೇದ ಅಂತನ್ನೋದು ಇಲ್ಲದೇ ಇದ್ದರೂ ಕೂಡ ಅಭೇದ ನಿರಂತರೋಪಿ ಅಭೇದ ಅಂತನ್ನೋದೇ ಇದ್ದರೂ ಕೂಡ ಪರಮಾತ್ಮನು ತನ್ನಿಂದಲೇ ತಾನು ಶ್ರೀದೇವಿಯಲ್ಲಿ ತಾನು ಹುಟ್ಟಿದ್ದಾನೆ. ರಜಸ್ತನೋ ಚೈವ ವಿರಿಂಚಾಸಿ ತಮಸ್ತನೋ ಶರ್ವ ಇತಿತ್ರಯೋಸ್ಮಾತ್. ಮತ್ತು ರಜೋಗುಣಕ್ಕೆ ಅಭಿಮಾನಿನಿಯಾದಂತಹ ಭೂದೇವಿಯಲ್ಲಿ ಬ್ರಹ್ಮದೇವರು ಹುಟ್ಟಿದ್ದಾರೆ ಮತ್ತು ಅದರಲ್ಲಿ ಭಗವಂತನ ಒಂದು ವಿರಿಂಚ ಅಂತನ್ನುವಂತಹ ಹೆಸರಿನ ಭಗವಂತನ ಸನ್ನಿಧಾನ ಅಂತನ್ನೋದು ಕೂಡ ಇದೆ ಅಂತನ್ನೋದನ್ನು ಕೂಡ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ವಿರಿಂಚನಾಮಕಂ ವಿರಿಂಚಾಂತರ್ಗತಂ ರೂಪಮಾಸೀತ್ ಪ್ರಾದುರ್ಭೂತಂ ಇತ್ಯರ್ಥಃ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಹುಟ್ಟಿದ್ರು. ಬ್ರಹ್ಮದೇವರಲ್ಲಿ ಅಂತರ್ಗತರಾಗಿ ಪರಮಾತ್ಮನ ಒಂದು ವಿಶೇಷ ಸನ್ನಿಧಾನ ವಿರಿಂಚನಾಮಕನಾದಂತಹ ಪರಮಾತ್ಮನ ಸನ್ನಿಧಾನ ಅಂತನ್ನೋದು ಕೂಡ ಇದೆ ಎಂಬುದಾಗಿ ನಾವು ತಿಳಿಯಬೇಕು. ಮತ್ತು ತಮಸ್ತನೋ ಶರ್ವ ಇತಿತ್ರಯೋಸ್ಮಾತ್. ಇನ್ನು ತಮೋಗುಣಕ್ಕೆ ಅಭಿಮಾನಿನಿಯಾದಂತಹ ದುರ್ಗಾದೇವಿಯಲ್ಲಿ ರುದ್ರದೇವರು ಹುಟ್ಟಿದ್ದಾರೆ. ಅದರಲ್ಲಿ ರುದ್ರನಾಮಕನಾದಂತಹ ಪರಮಾತ್ಮನ ಒಂದು ಸನ್ನಿಧಾನ ಅಂತನ್ನೋದು ಕೂಡ ಇದೆ ಎಂಬುದಾಗಿ ಈ ರೀತಿಯಾಗಿ ನಾವು ತಿಳಿಯಬೇಕು. ಏತಿ ಹಿ ದೇವಾಃ ಪುನರಂಡ ಸೃಷ್ಟೋ ಅಶಕ್ನುವಂತೋ ಹರಿಮಿತ್ಯತುಷ್ಟುಃ ತ್ವನ್ನೋ ಜಗಚ್ಛಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಕುರು ಸನ್ನಿಕೇತಂ. ಆಗ ಎಲ್ಲ ದೇವತೆಗಳು ಅವರಿಗೆ ಸೃಷ್ಟಿಯನ್ನು ಮಾಡಬೇಕು ಅಂದರೆ ಸೃಷ್ಟಿ ಮಾಡಲಿಕ್ಕೆ ಆಗುತ್ತಾ ಇಲ್ಲ. ಯಾಕೆಂತಂದರೆ ಬ್ರಹ್ಮಾಂಡವನ್ನು ಮೊದಲಿಗೆ ಸೃಷ್ಟಿಯನ್ನು ಮಾಡಬೇಕು. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಎಲ್ಲ ಸೃಷ್ಟಿಯನ್ನು ಮಾಡಬೇಕು. ಆದರೆ ಬ್ರಹ್ಮಾಂಡವನ್ನೇ ಅವರಿಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಾಗಾಗಿ ಅಂಡದ ಸೃಷ್ಟಿಯನ್ನು ಮಾಡಲಿಕ್ಕೆ ಆಗದೇ ಇರುವಾಗ ಮತ್ತೆ ಅವರೆಲ್ಲರೂ ಕೂಡ ಎಲ್ಲ ದೇವತೆಗಳು ಕೂಡ ಸೇರಿ ಮತ್ತೆ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಪರಮಾತ್ಮ ನೀನು ನಿಸ್ಸೀಮವಾದಂತಹ ವಿಚಿತ್ರವಾದಂತಹ ಸಮಸ್ತ ಶಕ್ತಿಯನ್ನು ಕೂಡ ಹೊಂದಿದ್ದಿ. ಜಗತ್ತಿನ ವಿಚಿತ್ರವಾದಂತಹ ಸೃಷ್ಟಿಯನ್ನು ಮಾಡುವಂತಹ ಸಾಮರ್ಥ್ಯ ನಿನಗೆ ಮಾತ್ರ ಇದೆ. ನಿಸ್ಸೀಮವಾದಂತಹ ಶಕ್ತಿಯುಳ್ಳವನಾಗಿದ್ದಿ. ಹಾಗಾಗಿ ಸೃಷ್ಟಿ ಮಾಡೋದಕ್ಕಾಗಿ ಒಂದು ಆಶ್ರಯವನ್ನು ಸನ್ನಿಕೇತಂ ಕುರು, ಆಶ್ರಯವನ್ನು ನಮಗೆ ಮಾಡಿಕೊಡು, ಅಂದರೆ ಅಂಡವನ್ನು ಸೃಷ್ಟಿ ಮಾಡಿಕೊಡು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇತಿಸ್ತುತಸ್ಥೈ ಪುರುಷೋತ್ತಮೋಸೌ ಸವಿಷ್ಣುನಾಮಾಶ್ರಿಯಮಾಪಸೃಷ್ಟಯೇ ಸುಷಾವಸೈವಾಂಡ ಮಧೋಕ್ಷಜಸ್ಯ ಶುಷ್ಪಂ ಹಿರಣ್ಯಾತ್ಮಕಮಂಬು ಮಧ್ಯೆ. ಅಂದರೆ ಪರಮಾತ್ಮನು ಅವಕಾಶವನ್ನು ಮಾಡಿಕೊಡದೇ ಇದ್ದರೆ ಯಾರಿಗೂ ಕೂಡ ಆಶ್ರಯ ಅಂತನ್ನೋದೇ ಇಲ್ಲ ಅಂತನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹಾಗಾಗಿ ನಾವು ನಮಗೆ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಆಶ್ರಯ ಬೇಕು, ನಮಗೆ ಮಣಿ ಬೇಕು, ಯಾವುದಾದ್ರೂ ಬೇಕು ಅಂತಂದರೆ ನಾವು ಪರಮಾತ್ಮನನ್ನೇ ಸ್ತೋತ್ರವನ್ನು ಮಾಡಬೇಕು ಅಂತನ್ನುವಂತಹ ಒಂದು
ಸಂದೇಶವನ್ನು ಕೂಡ ದೇವತೆಗಳು ತಮ್ಮ ಆಚರಣೆಯಿಂದಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಆಗ ಈ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ತಾವು ಸ್ತೋತ್ರವನ್ನು ಮಾಡಿದಾಗ ಆಗ ಪರಮಾತ್ಮನು ವಿಷ್ಣುನಾಮಕನಾದಂತಹ ಪರಮಾತ್ಮನು ಅಂತಂದರೆ ಸತ್ವಾತ್ಮಕಳಾದಂತಹ ಶ್ರೀದೇವಿಯಲ್ಲಿ ಹುಟ್ಟಿರುವಂತಹ ವಿಷ್ಣುನಾಮಕನಾದಂತಹ ಪರಮಾತ್ಮನು ಶ್ರೀದೇವಿಯನ್ನು ಸೃಷ್ಟಿ ಮಾಡೋದಕ್ಕಾಗಿ ಅಂತ ಹೊಂದಿದ್ದಾನೆ. ಆಗ ಶ್ರೀದೇವಿಯು ಆ ಪರಮಾತ್ಮನ ಅಂಡವನ್ನು, ಎಂತಹ ಅಂಡ ಅಂತಂದರೆ ಹಿರಣ್ಯಾತ್ಮಕಂ ಶುಷ್ಮಂ, ಬಂಗಾರದ ಬಣ್ಣವುಳ್ಳಂತಹ ಆ ಅಂಡವನ್ನು ಆ ಅಂಬು ಮಧ್ಯೆ ನೀರಿನ ಮಧ್ಯದಲ್ಲಿ ತಾನು ಪ್ರಸವಿಸಿದ್ದಾಳೆ. ಹೀಗೆ ಆ ಅಂಡದ ಸೃಷ್ಟಿ ಅಂತನ್ನೋದು ಆಗಿದೆ ಎಂಬುದಾಗಿ ತಿಳಿಯಬೇಕು. ತಸ್ಮಿನ್ ಪ್ರವಿಷ್ಟ ಹರಿನೈವ ಸಾರ್ಧಂ ಸರ್ವೇ ಸುರಾಸ್ತಸ್ಯ ಬಭೂವನಾಭೇಃ ಲೋಕಾತ್ಮಕಂ ಪದ್ಮಮುಷ್ಯ ಮಧ್ಯೆ ಪುನರ್ವಿರಿಂಚೋ ಜನಿ ಸದ್ಗುಣಾತ್ಮ. ಆಮೇಲೆ ಆ ಅಂಡದ ಸೃಷ್ಟಿಯಾದ ಮೇಲೆ ಮತ್ತೆ ಆ ಬ್ರಹ್ಮಾಂಡದ ಒಳಗೆ ಹೋಗಬೇಕು ಅಂತಂದರೆ ಕೇವಲ ದೇವತೆಗಳಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪರಮಾತ್ಮನಿಂದಾಗಿ ಸಹಿತರಾಗಿ ಎಲ್ಲ ದೇವತೆಗಳು ಕೂಡ ಹೋಗಿದ್ದಾರೆ. ಅಂತಂದರೆ ಪರಮಾತ್ಮನು ತನ್ನ ಉದರದಲ್ಲಿ ಎಲ್ಲ ದೇವತೆಗಳನ್ನು ಇಟ್ಟುಕೊಂಡು ತಾನು ಆ ಬ್ರಹ್ಮಾಂಡವನ್ನು ಪ್ರವೇಶವನ್ನು ಮಾಡಿದ್ದಾನೆ. ಅನಂತರದಲ್ಲಿ ಆ ಪರಮಾತ್ಮನ ನಾಭಿಯಿಂದಾಗಿ ಕಮಲ ಅಂತನ್ನೋದು, ಪದ್ಮ ಅಂತನ್ನೋದು ಹುಟ್ಟಿದೆ. ಇಂತಹ ಪದ್ಮ ಲೋಕಾತ್ಮಕಂ, ಸಮಸ್ತ ಲೋಕಕ್ಕೂ ಕೂಡ ಉಪಾದಾನವಾಗುವಂತಹ ಆ ಪದ್ಮ ಅಂತನ್ನೋದು ಪರಮಾತ್ಮನ ನಾಭಿಯಿಂದಾಗಿ ಹುಟ್ಟಿದೆ. ಆ ಪದ್ಮದಿಂದಾಗಿ ಆ ಬ್ರಹ್ಮದೇವರು ಕೂಡ ಹುಟ್ಟಿದ್ದಾರೆ. ಪುನರ್ವಿರಿಂಚೋಜನಿ ಸದ್ಗುಣ ಇದಾಗಿ ಎಲ್ಲ ಗುಣಗಳಿಗೆ ಸ್ವಾಮಿಯಾಗಿರುವಂತಹ ಬ್ರಹ್ಮದೇವರು ತಾವು ಕೂಡ ಹುಟ್ಟಿದ್ದಾರೆ. ಹೀಗೆ ಬ್ರಹ್ಮದೇವರ ಉತ್ಪತ್ತಿ ಅಂತನ್ನೋದಾದ ಮೇಲೆ ತಸ್ಮಾತ್ ಪುನಃ ಸರ್ವಸುರಾಃ ಪ್ರಸೂತಾಃ ತೇಜಾನಮಾನ ಅಪಿ ನಿರ್ಣಯಾಯ ನಿಸೃತ್ಯ ಕಾಯಾತ್ ಉತ ಪದ್ಮಯೋನೇಃ ಸಂಪ್ರಾವಿಶನ್ ಕ್ರಮಶೋ ಮಾರುತಾಂತಃ. ಮತ್ತು ಬ್ರಹ್ಮದೇವರಿಂದಾಗಿ ಮತ್ತೆ ಬೇರೆ ಎಲ್ಲ ದೇವತೆಗಳು ಕೂಡ ಹುಟ್ಟಿದ್ದಾರೆ. ಆ ಎಲ್ಲ ದೇವತೆಗಳು ಕೂಡ ಹುಟ್ಟಿದ ಮೇಲೆ ಅವರು ಎಲ್ಲರಿಗಿಂತಲೂ ಕೂಡ ಉತ್ತಮ ಯಾರು ಅಂದರೆ ಎಲ್ಲ ಜೀವರಲ್ಲಿಯೂ ಕೂಡ ಉತ್ತಮರು ಯಾರು, ಜೀವೋತ್ತಮರು ಯಾರು ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಳ್ಳೋದಕ್ಕಾಗಿ, ಅಂದರೆ ಅವರಿಗೆ ಗೊತ್ತು, ತೇ ಜಾನಮಾನಃ ಅಪಿ, ಅವರಿಗೆ ಗೊತ್ತಿದ್ದರೂ ಕೂಡ ಎಲ್ಲ ಸಮಸ್ತ ಲೋಕಕ್ಕೂ ಕೂಡ ತಿಳಿಸಿಕೊಡಬೇಕು, ಆ ನಿರ್ಣಯವನ್ನು ಮಾಡಿಕೊಡಬೇಕು ಅಂತನ್ನೋದಕ್ಕಾಗಿ ಒಬ್ಬರೊಬ್ಬರಾಗಿ ಕ್ರಮವಾಗಿ ಬ್ರಹ್ಮದೇವರ ಶರೀರದಿಂದಾಗಿ ಒಬ್ಬರೊಬ್ಬರಾಗಿ ಹೊರಗೆ ಬಂದು ಮತ್ತೆ ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ. ಅಂದರೆ ಆಯಾ ಅಂಗಗಳಿಗೆ ಅಭಿಮಾನಿಗಳಾದಂತಹ ಏನು ದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳು ಕೂಡ ಕ್ರಮವಾಗಿ ಒಬ್ಬರಾದ ಮೇಲೆ ಒಬ್ಬರು ಹೊರಗೆ ಬರುತ್ತಾ ಇದ್ದಾರೆ. ಆದರೆ ಯಾರು ಹೊರಗೆ ಬಂದರೂ ಕೂಡ ಆ ಶರೀರ ಅಂತನ್ನೋದು ಹಾಗೆ ಸ್ಥಿರವಾಗಿದೆ, ಶರೀರದ ಪಾತ ಅಂತನ್ನೋದು ಆಗಲಿಲ್ಲ. ಪಪಾತ ವಾಯೋರ್ಗಮನಾಚ್ಛರೀರಂ ತಸ್ಯೇವ ಚಾವೇಶತ ಉತ್ಥಿತಂ ಪುನಃ ತಸ್ಮಾತ್ ಸ ಏಕೋ ವಿಬುಧ ಪ್ರಧಾನಃ ಇತ್ಯಾಶ್ರಿತಾ ದೇವಗಣಾಸ್ತಮೇವ. ಇನ್ನು ಯಾವಾಗ ವಾಯುದೇವರು ಹೊರಗೆ ಬಂದಿದ್ದಾರೆಯೋ ಆಗ ಆ ಶರೀರ ಅಂತನ್ನೋದು ಕೆಳಗೆ ಬಿದ್ದಿದೆ. ಮತ್ತೆ ಯಾವಾಗ ವಾಯುದೇವರು ಒಳಗೆ ಪ್ರವೇಶವನ್ನು ಮಾಡಿದ್ದಾರೋ ಆಗ ಮತ್ತೆ ಈ ಶರೀರ ಅಂತನ್ನೋದು ಜೀವನವನ್ನು ಹೊಂದಿದೆ, ಮತ್ತೆ ಎದ್ದಿದೆ. ಈ ರೀತಿಯಾಗಿ ಆ ಎಲ್ಲ ದೇವತೆಗಳಿದ್ದರೂ ಕೂಡ ವಾಯುದೇವರು ಇಲ್ಲ ಅಂತಾದರೆ ಆಗ ಶರೀರ ಅಂತನ್ನೋದು ಯಾವ ಕಾರ್ಯವನ್ನು ಕೂಡ ಮಾಡಲು ಸಮರ್ಥವಾಗೋದಿಲ್ಲ. ಶರೀರ ಅಂತನ್ನೋದು ನಿಶ್ರೇಷ್ಠವಾಗಿ ಬಿದ್ದು ಹೋಗುತ್ತದೆ ಅಂತನ್ನೋದನ್ನು ಅಲ್ಲಿ ಎಲ್ಲರೂ ಕೂಡ ತಿಳಿದುಕೊಂಡಿದ್ದಾರೆ. ಅದನ್ನು ಸಮಸ್ತ ಲೋಕಕ್ಕೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ದೇವತೆಗಳಲ್ಲೂ ಕೂಡ ಶ್ರೇಷ್ಠರಾದವರು, ಜೀವೋತ್ತಮರಾದವರು ಅಂತಂದರೆ ವಾಯುದೇವರು ಅಂತನ್ನೋದು ನಿಶ್ಚಯವಾಗಿದೆ. ಎಲ್ಲ ದೇವತೆಗಳು ಕೂಡ ಆ ವಾಯುದೇವರನ್ನು ಆಶ್ರಯಿಸಿದ್ದಾರೆ. ಈ ರೀತಿಯಾಗಿ ಬ್ರಹ್ಮದೇವರ ಶರೀರವನ್ನೇ ತಾವು ಪ್ರಯೋಗ ಶಾಲೆಯನ್ನಾಗಿ ಮಾಡಿ, ಈಗ ನಾವೆಲ್ಲ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಅವರೆಲ್ಲ ಪ್ರಯೋಗಗಳನ್ನು ಮಾಡ್ತಾರಲ್ಲ ಮತ್ತೊಂದು ಬೇರೆ ಬೇರೆ ಪ್ರಾಣಿಗಳ ಶರೀರಗಳಲ್ಲಿ, ಹಾಗೆ ಆ ಎಲ್ಲ ದೇವತೆಗಳು ಕೂಡ ಜೀವೋತ್ತಮರು ಯಾರು ಅಂತನ್ನೋದನ್ನು ನಿರ್ಣಯವನ್ನು ಮಾಡೋದಕ್ಕಾಗಿ ಬ್ರಹ್ಮದೇವರ ಶರೀರವನ್ನೇ ಪ್ರಯೋಗ ಶಾಲೆಯನ್ನಾಗಿ ಮಾಡಿ ಅಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಹೊರಗೆ ಬಂದು ಮತ್ತೆ ಪ್ರವೇಶವನ್ನು ಮಾಡಿದ್ದಾರೆ. ಇನ್ನು ಯಾವಾಗ ವಾಯುದೇವರು ಹೊರಗೆ ಬಂದಿದ್ದಾರೋ ಆಗ ಶರೀರ ಪಾತ ಅಂತನ್ನೋದು ಆಗಿದೆ. ಹಾಗಾಗಿ ಎಲ್ಲ ಜೀವರಲ್ಲಿಯೂ ಕೂಡ ಎಲ್ಲ ದೇವತೆಗಳಲ್ಲಿಯೂ ಕೂಡ ಉತ್ತಮರಾದವರು ಅಂತಂದರೆ ವಾಯುದೇವರು ಅಂತನ್ನುವಂತಹ ನಿಶ್ಚಯ ಅಂತನ್ನೋದು ಸಮಸ್ತ ಲೋಕಕ್ಕೂ ಕೂಡ ಈ ಒಂದು ಆಚರಣೆಯಿಂದಾಗಿ ಮಾಡಿಕೊಟ್ಟಿದ್ದಾರೆ, ಈ ಒಂದು ಕ್ರಿಯೆಯಿಂದಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲ, ಈಗ ಬ್ರಹ್ಮದೇವರ ಶರೀರದಲ್ಲಿ ಬ್ರಹ್ಮದೇವರು ಇದ್ದಾರೆ ಮತ್ತು ಭಗವಂತನೂ ಇದ್ದಾನೆ. ಅಂದರೆ ಬ್ರಹ್ಮದೇವರು ಭಗವಂತ ಇದ್ದರೂ ಕೂಡ ವಾಯುದೇವರು ಇಲ್ಲದೇ ಇದ್ದರೆ ಶರೀರ ಅಂತನ್ನೋದು ಬಿದ್ದು ಹೋಗಿದೆ ಅಂತಂದರೆ, ಹಾಗಾದರೆ ವಾಯುದೇವರು ಬ್ರಹ್ಮದೇವರು ಹಾಗೂ ಭಗವಂತ ಅವರಿಗಿಂತಲೂ ಕೂಡ ಉತ್ತಮ ಏನು ಅಂತ ಕೇಳಿದರೆ ಅದಕ್ಕೆ ಆ ಶಂಕೆಯನ್ನು ಪರಿಹಾರವನ್ನು ಮಾಡುತ್ತಾ ಇದ್ದಾರೆ ಶ್ರೀಮದಾಚಾರ್ಯರೇ. ಹರೇರ್ವಿರಿಂಚಸ್ಯ ಚ ಮಧ್ಯ ಸಂಸ್ಥಿತೇ ತದನ್ಯ ದೇವಾಧಿಪತಿಸ್ಸ ಮಾರುತಃ
ತಥೋ ವಿರುಂಚೋ ಭುವನಾನಿ ಸಪ್ತ ಸಸಪ್ತಕಾನ್ಯಾಶು ಚಕಾರ ಸೋಬ್ಜಾತ್. ಭಗವಂತ ಮತ್ತು ಬ್ರಹ್ಮದೇವರು ಯದ್ಯಪಿ ಶರೀರದಲ್ಲಿ ಇದ್ದಾರೆ, ವಾಯುದೇವರು ಇಲ್ಲದೇ ಇದ್ದರೂ ಕೂಡ ಅವರ ಒಂದು ಸಾಮರ್ಥ್ಯದಿಂದಲೇ ಆ ಶರೀರ ಅಂತನ್ನೋದು ಸಮಸ್ತ ಚೇಷ್ಟೆಗಳನ್ನು ಕೂಡ ಮಾಡಲು ಸಮರ್ಥವಾಗಿದೆ. ಹಾಗಿದ್ದರೂ ಕೂಡ ಅವರಿಗೂ ಕೂಡ ವಾಯುದೇವರ ಜೀವೋತ್ತಮತ್ವ ಅಂತನ್ನೋದನ್ನು ನಿರ್ಣಯವನ್ನು ಮಾಡಿಕೊಡಬೇಕಾಗಿದೆ. ಹಾಗಾಗಿ ತಾವು ಉದಾಸೀನವಾಗಿ ಇದ್ದು ಬಿಟ್ಟಿದ್ದಾರೆ. ಹಾಗಾಗಿ ಉದಾಸೀನರಾಗಿ ಇದ್ದು ಅವರು ಏನು ತಮ್ಮ ಸಾಮರ್ಥ್ಯವನ್ನು ಪ್ರಯೋಗವನ್ನು ಮಾಡಲಿಲ್ಲ. ಹಾಗಾಗಿ ಆ ಶರೀರದ ಪಾತ ಅಂತನ್ನೋದು ಆಗಿದೆ. ಹಾಗಾಗಿ ವಾಯುದೇವರು ಎಲ್ಲ ದೇವತೆಗಳಿಗೂ ಕೂಡ ಒಡೆಯರು, ಸ್ವಾಮಿಗಳು ಅಂತಂದರೆ ಭಗವಂತ ಹಾಗೂ ಬ್ರಹ್ಮದೇವರನ್ನು ಬಿಟ್ಟು ತದನ್ಯ ದೇವಾಧಿಪತಿ, ಬೇರೆ ದೇವತೆಗಳಿಗೆ ಅಧಿಪತಿಗಳಾಗಿದ್ದಾರೆ ಅಂತನ್ನೋದನ್ನು ನಾವು ತಿಳಿಯಬೇಕು. ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಕಾರೋ ಮತ್ತು ಗಾಡಿನೋ ಯಾವುದೊಂದು ಕಳಿಸಿಕೊಡಬೇಕಾದಾಗ ಹಿಂದೆ ತಂದೆ ಕೂತಿದ್ರೂ ಕೂಡ ಅವನು ಇನ್ನೊಂದು ತಪ್ಪು ಮಾಡ್ತಿದ್ರೆ ಮೊದಲಿಗೆ ಹೇಳಿರ್ತಾನೆ, ಮತ್ತು ಕೆಲವೊಂದು ಸಲ ಉದಾಸೀನವಾಗಿ ತಾನೇ ಕಲೀಲಿ, ತಪ್ಪು ಮಾಡಿದರೆ ತನಗೆ ಗೊತ್ತಾಗತ್ತಾ ಅಂತ ಹೇಳಿಬಿಟ್ಟು ಅನೇಕ ಸಂದರ್ಭಗಳಲ್ಲಿ ಹಾಗೆ ಮಾಡುತ್ತಾ ಇರುತ್ತಾರಲ್ಲ. ಹಾಗೆ ಉದಾಸೀನರಾಗಿ ಭಗವಂತ ಮತ್ತು ಬ್ರಹ್ಮದೇವರು ಇದ್ದಾರೆ ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಆಗ ವಾಯುದೇವರ ಒಂದು ಜೀವೋತ್ತಮತ್ವ ಅಂತನ್ನೋದು ಅಲ್ಲಿ ಸಿದ್ಧವಾಗಿದೆ. ಹಾಗಾಗಿ ಮತ್ತು ಅನಂತರದಲ್ಲಿ ಬ್ರಹ್ಮದೇವರು ಪದ್ಮವೇನಿದೆಯೋ ಆ ಪದ್ಮದಿಂದಾಗಿ, ಯಾವ ನಾಭಿ ಪರಮಾತ್ಮನ ನಾಭಿಯಿಂದಾಗಿ ಪದ್ಮ ಬಂದಿದೆಯೋ ಅಂತಹ ಪದ್ಮದಿಂದಾಗಿ ಚತುರ್ದಶ ಭುವನಗಳನ್ನು, 14 ಲೋಕಗಳನ್ನು ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದ್ದಾರೆ. ತಸ್ಮಾಚ್ಚ ದೇವಾ ಋಷಯಃ ಪುನಶ್ಚ ವೈಕಾರಿಕಾದ್ಯಾಸ್ಸ ಶಿವ ಬಭೂವುಹು. ಮತ್ತು ಆ ಬ್ರಹ್ಮದೇವರಿಂದಾಗಿ ಎಲ್ಲ ದೇವತೆಗಳು, ಋಷಿಗಳು ಮತ್ತು ವೈಕಾರಿಕ ದೇವತೆಗಳು ಮತ್ತು ರುದ್ರದೇವರು ಅವರೆಲ್ಲರೂ ಕೂಡ ಹುಟ್ಟಿದ್ದಾರೆ. ಅಲ್ಲಿ ಯಾವ ಕ್ರಮದಿಂದಾಗಿ ಹುಟ್ಟಿದ್ದಾರೆ? ಈಗ ಬ್ರಹ್ಮಾಂಡಾಂತರ್ಗತವಾದ ತಾರತಮ್ಯಕ್ಕೆ ನಿಷ್ಠಾಯಕವಾದಂತಹ ಆ ಸೃಷ್ಟಿಯನ್ನು ಈಗ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಅಗ್ರೇ ಶಿವೋಹಂಭವ ಏವ ಬುದ್ಧೇಹೆ. ಮೊದಲಿಗೆ ಆ ಬ್ರಹ್ಮದೇವರ ಅಹಂಕಾರದಿಂದಾಗಿ, ಅಂದರೆ ಮನಸ್ಸಿನಲ್ಲಿಯೇ ಅನೇಕ ಪ್ರಭೇದಗಳಿವೆ. ಆ ಮನಸ್ಸಿನ ಪ್ರಭೇದವಾದಂತಹ ಅಹಂಕಾರ ಅಂತನ್ನುವಂತಹ ಒಂದು ಪ್ರಭೇದ, ಅಂತಃಕರಣಕ್ಕೆ ಅಹಂಕಾರ, ಬುದ್ಧಿ, ಮನಸ್ಸು, ಚೇತನ, ಚಿತ್ತ ಎಂಬುದಾಗಿ ಪಂಚವಿಧವಾಗಿದೆ ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಹಾಗೆ ಅಲ್ಲಿ ಅಹಂಕಾರದ ಪ್ರಭೇದ ಏನಿದೆಯೋ ಆ ಅಹಂಕಾರದಿಂದಾಗಿ ರುದ್ರದೇವರು ಮೊದಲಿಗೆ ಹುಟ್ಟಿದ್ದಾರೆ. ಆಮೇಲೆ ಬ್ರಹ್ಮದೇವರ ಬುದ್ಧಿಯಿಂದಾಗಿ ಉಮಾದೇವಿಯು ಅಂದರೆ ಪಾರ್ವತಿ ದೇವಿಯು ಹುಟ್ಟಿದ್ದಾಳೆ. ಆಮೇಲೆ ತಮ್ಮ ಮನಸ್ಸಿನಿಂದಾಗಿ ಇಂದ್ರ ಹಾಗೂ ಕಾಮರು ಹುಟ್ಟಿದ್ದಾರೆ. ಅಂತಂದರೆ ಯಾವ ಯಾವ ಅವಯವದಿಂದಾಗಿ ಆಯಾ ದೇವತೆಗಳು ಹುಟ್ಟಿದ್ದಾರೋ ಆಯಾ ದೇವತೆಗಳು ಆಯಾ ಅವಯವಕ್ಕೂ ಕೂಡ ಅಭಿಮಾನಿಗಳಾಗಿದ್ದಾರೆ ಅಂತನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬೇಕು. ಇನ್ನು ಗುರುರ್ ಮನೋರ್ದಕ್ಷ ಉತಾನಿರುದ್ಧ ಸಹೈವ ಶಕ್ಯ ಮನಸ ಪ್ರಸೂತಃ. ಇನ್ನು ದೇವತಾ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಮತ್ತು ವೈವಸ್ವತ ಮನು ಮತ್ತು ದಕ್ಷ ಪ್ರಜಾಪತಿ, ಅನಿರುದ್ಧ, ಇವರು 4 ಜನರು ಕೂಡ ಸತ್ಯಾಸಹ ಶಚೀದೇವಿಯಿಂದಾಗಿ, ಇಂದ್ರನ ಹೆಂಡತಿಯಾದಂತಹ ಶಚೀದೇವಿಯಿಂದಾಗಿ ಸಹಿತರಾಗಿ ಆ ಬ್ರಹ್ಮದೇವರ ಮನಸ್ಸಿನಿಂದಾಗಿ ಹುಟ್ಟಿದ್ದಾರೆ. ಚಕ್ಷುಶ್ರುತಿಭ್ಯಾಂ ಸ್ಪರ್ಶಾತ್ ಸಹೈವ ರವಿಶಶಿ ಧರ್ಮ ಇಮೇ ಪ್ರಸೂತಾಃ. ಆಮೇಲೆ ಬ್ರಹ್ಮದೇವರ ಚಕ್ಷುರಿಂದ್ರಿಯ, ಶ್ರೋತ್ರೇಂದ್ರಿಯ ಮತ್ತು ಸ್ಪರ್ಶನ ಅಂತಂದರೆ ತ್ವಗೇಂದ್ರಿಯ, ಇವುಗಳಿಂದಾಗಿ ಕ್ರಮವಾಗಿ ಸೂರ್ಯ ಮತ್ತು ಚಂದ್ರ ಮತ್ತು ಯಮಧರ್ಮ ಇವರು 3 ಜನರು ಕೂಡ ಏಕಕಾಲದಲ್ಲಿ ಹುಟ್ಟಿದ್ದಾರೆ. ಅಂದರೆ ಚಕ್ಷುರೇಂದ್ರಿಯದಿಂದಾಗಿ ಸೂರ್ಯದೇವರು ಮತ್ತು ಶ್ರೋತ್ರೇಂದ್ರಿಯದಿಂದಾಗಿ ಚಂದ್ರ ಮತ್ತು ಸ್ಪರ್ಶನೇಂದ್ರಿಯದಿಂದಾಗಿ ಯಮಧರ್ಮನು ಹುಟ್ಟಿದ್ದಾನೆ. ಇನ್ನು ಜಿಹ್ವಾಭವೋ ವಾರಿಪತಿರ್ನಸೋಶ್ಚ. ಇನ್ನು ನಾಲಿಗೆಯಿಂದಾಗಿ ವಾರಿಪತಿ ಅಂತಂದರೆ ವರುಣನು ಹುಟ್ಟಿದ್ದಾನೆ. ಮತ್ತು ಮೂಗಿನಿಂದಾಗಿ ನಾಸತ್ಯದಸ್ರೋ ಕ್ರಮಶಃ ಪ್ರಸೂತಃ. ನಾಸತ್ಯದಸ್ರ ಅನ್ನುವಂತಹ ಅಶ್ವಿನಿ ದೇವತೆಗಳು ಹುಟ್ಟಿದ್ದಾರೆ. ತತಸ್ಸನಾದ್ಯಾಶ್ಚ ಮರೀಚಿ ಮುಖ್ಯಾಃ ದೇವಾಶ್ಚ ಸರ್ವೇ ಕ್ರಮಶಃ ಪ್ರಸೂತಃ. ಅನಂತರದಲ್ಲಿ ಸನಕಾದಿಗಳು ಮತ್ತು ಮರೀಚಿ ಮೊದಲಾದಂತಹ ಋಷಿಗಳು ಮತ್ತು ಬೇರೆ ದೇವತೆಗಳು ಅವರೆಲ್ಲರೂ ಕೂಡ ಹುಟ್ಟಿದ್ದಾರೆ. ತಥೋಸುರಾದ್ಯ ಋಷಯೋ ಮನುಷ್ಯ ಜಗದ್ವಿಚಿತ್ರಂಚ ವಿರಿಂಚತೋಭೂತ್. ಅನಂತರದಲ್ಲಿ ಅಸುರರು, ಋಷಿಗಳು, ಮನುಷ್ಯರು ಈ ರೀತಿಯಾಗಿ ಅನೇಕ ಪ್ರಭೇದವುಳ್ಳಂತಹ ವಿಚಿತ್ರವಾದಂತಹ ಜಗತ್ತು ಬ್ರಹ್ಮದೇವರಿಂದಾಗಿ ಹುಟ್ಟಿದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇದು ಕೇವಲ ಸೃಷ್ಟಿಯನ್ನು ಹೇಳೋದು ಮಾತ್ರ ಅಲ್ಲ, ಇದು ತಾರತಮ್ಯ ನಿಷ್ಠಾಯಕ ಅಂತ ನಾವು ಹಿಂದೆ ತಿಳಿದಿದ್ದೇವೆ. ಅದನ್ನು ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಉಕ್ತಕ್ರಮಾತ್ ಪೂರ್ವಭವಸ್ತು ಯೋ ಯಃ ಶ್ರೇಷ್ಠಸ್ಥ ಹ್ಯಾಸುರಕಾನ್ವೃತೆ ಚ ಪೂರ್ವಶ್ಚ ಪಶ್ಚಾತ್ ಪುನರೇವ ಜಾತೋ ನಾಶ್ರೇಷ್ಠತಾಮೀತಿ ಕಥಂಚಿದಸ್ಯ. ಏನು ಅಂತಂದರೆ
ಈ ಏನು ಬ್ರಹ್ಮಾಂಡದ ಅಂತರ್ಗತವಾಗಿ ಈ ಏನು ಕಲ್ಪದಲ್ಲಿ ಈ ಹೇಳಿದಂತಹ ಯಾವ ಕಲ್ಪವಿದೆಯೋ ಆ ಪಾದ್ಮ ಸೃಷ್ಟಿ ಅಂತ ಕರೆಯುತ್ತಾರೆ. ಆ ಪಾದ್ಮಕಲ್ಪದಲ್ಲಿ ಯಾರ್ಯಾರು ಪೂರ್ವದಲ್ಲಿ ಹುಟ್ಟಿದ್ದಾರೋ, ಮೊದಲಿಗೆ ಯಾರು ಹುಟ್ಟಿದ್ದಾರೆಯೋ ಅವರು ಶ್ರೇಷ್ಠರಾಗಿದ್ದಾರೆ ಎಂಬುದಾಗಿ ತಿಳಿಯಬೇಕು. ಆದರೆ ಇಲ್ಲಿ ಮಧ್ಯದಲ್ಲಿ ಹೇಳಬೇಕಾದಾಗ ಮೊದಲಿಗೆ ಅಸುರರು ಹುಟ್ಟಿದ್ರು, ಆಮೇಲೆ ಋಷಿಗಳು ಹುಟ್ಟಿದ್ರು, ಮನುಷ್ಯರು ಹುಟ್ಟಿದ್ರು ಅಂತ ಹೀಗೆ ಹೇಳಿದ್ದು ಕ್ರಮವನ್ನು ನೋಡ್ತೀವಿ. ಆದರೆ ಅಸುರರನ್ನು ಬಿಟ್ಟು ಆ ಅಸುರರು ಮನುಷ್ಯರು ಮತ್ತು ಋಷಿಗಳಿಗಿಂತಲೂ ಕೂಡ ಶ್ರೇಷ್ಠ ಅಂತನ್ನುವಂತಹ ಅಭಿಪ್ರಾಯನ ಅಸುರರನ್ನು ಬಿಟ್ಟು, ಅಂದರೆ ಕೇವಲ ಹೇಳಬೇಕಾದಾಗ ಹಾಗೆ ಹೇಳಿದ್ದು. ಆದರೆ ಅಸುರರನ್ನು ಬಿಟ್ಟು, ಯಾಕಂದರೆ ಸ್ಪಷ್ಟ ಶ್ರೀಮದಾಚಾರ್ಯರೇ ಹೇಳುತ್ತಾ ಇದ್ದಾರೆ, ಸಸಹ್ಯ ಅಸುರ ಕಾನ್ವೃತೆ ಚ, ಅಸುರರನ್ನು ಬಿಟ್ಟು ಬೇರೆಯವರೆಲ್ಲರೂ ಕೂಡ ಯಾವ ಕ್ರಮದಲ್ಲಿ ಹುಟ್ಟಿದ್ದಾರೆಯೋ ಆ ಕ್ರಮದಲ್ಲಿ ಆ ಶ್ರೇಷ್ಠತ್ವವನ್ನು ನಾವು ತಿಳಿಯಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆಮೇಲೆ ಈ ದೇವತೆಗಳು ಮತ್ತೆ ಮತ್ತೆ ಹುಟ್ಟುತ್ತಾ ಇರುತ್ತಾರೆ, ಮತ್ತೆ ಬೇರೆ ಸಂದರ್ಭಗಳಲ್ಲಿಯೂ ಕೂಡ ಹುಟ್ಟುತ್ತಾ ಇದ್ದಾರೆ. ಆಗ ಮೊದಲಿಗೆ ಹುಟ್ಟಿದವರು ಅನಂತರದಲ್ಲಿ ಹುಟ್ಟಿರುತ್ತಾರೆ, ಅನಂತರದಲ್ಲಿ ಹುಟ್ಟಿದವರು ಮೊದಲಿಗೆ ಹುಟ್ಟಿರುತ್ತಾರೆ. ಹಾಗೆ ಮುಂದಾದಾಗ ಅದು ತಾರತಮ್ಯ ವ್ಯತ್ಯಾಸಕ್ಕೆ ಕಾರಣವಾಗೋದಿಲ್ಲ. ಈ ಪಾದ್ಮ ಸೃಷ್ಟಿಯ ಆದಿಯಲ್ಲಿ ಏನು ಹುಟ್ಟಿದ್ದಾರೋ ಆ ಒಂದು ಸೃಷ್ಟಿಕ್ರಮ ಅಂತನ್ನೋದೇ ತಾರತಮ್ಯಕ್ಕೆ ನಿಷ್ಠಾಯಕವಾಗಿದೆ. ಪೂರ್ವಷ್ಟ ಪಶ್ಚಾತ್ ಪುನರೇವ ಜಾತಃ, ಮತ್ತೆ ಅವರು ಪೂರ್ವದಲ್ಲಿ ಹುಟ್ಟಿದವರು ಅನಂತರದಲ್ಲಿ ಹುಟ್ಟಿದವರು ಪೂರ್ವದಲ್ಲಿ ಹುಟ್ಟಿದ್ರು ಅಂತಂದ ಮಾತ್ರಕ್ಕೆ ಅವರು ಆ ತಾರತಮ್ಯದಲ್ಲಿ ವ್ಯತ್ಯಾಸ ಅಂತನ್ನೋದು ಆಗೋದಿಲ್ಲ. ಹಾಗಿದ್ರೂ ಕೂಡ ಅವರವರು ಅವತಾರಗಳನ್ನು ಮಾಡಿದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾರು ಅಧಿಕರೋ, ಅಂದರೆ ಯಾರು ಶ್ರೇಷ್ಠರೋ ಅವರಿಗಿಂತಲೂ ಕೂಡ ಹೆಚ್ಚಿನ ಗುಣಗಳ, ಅವರಿಗಿಂತಲೂ ಕೂಡ ನೀಚರಾದವರಲ್ಲಿ ನಾವು ನೋಡಿರುತ್ತೇವೆ. ಹಾಗಾಗಿ ಮತ್ತು ಆ ತಾರತಮ್ಯಕ್ಕೆ ವ್ಯತ್ಯಾಸ ಬಂತಲ್ಲ. ಈಗ ಯಾರು ಶ್ರೇಷ್ಠರೋ ಅವರಲ್ಲಿ ಹೆಚ್ಚಿನ ಗುಣಗಳಿರಬೇಕು, ಬಲ ಇರಬೇಕು, ಇತ್ಯಾದಿಗಳೆಲ್ಲ ಯಾರು ಶ್ರೇಷ್ಠರೋ ಅವರಲ್ಲಿರಬೇಕು. ಮತ್ತು ತಾರತಮ್ಯದ ವ್ಯತ್ಯಾಸ ಅಂತ ಅನ್ನೋದು ಕೆಲವೊಂದು ಕಡೆಗೆ ಕಂಡಿದೆಯಲ್ಲ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವಾಭಿಭವಂ ಪ್ರಯಾಂತಿ. ಇಲ್ಲೇನು ತಾರತಮ್ಯವನ್ನು ಹೇಳಿದ್ದಾರೋ ಆ ತಾರತಮ್ಯೋಕ್ತ ಪ್ರಕಾರವಾಗಿಯೇ ಅವರಿಗೆ ಗುಣಗಳಿದ್ದರೂ ಕೂಡ ಆ ಕಾಲದ ಪ್ರಭಾವದಿಂದಾಗಿ ಬೇರೆ ಬೇರೆ, ಅಂದರೆ ಕಲಿಕಾಲದ ಪ್ರಭಾವ, ಆಯಾ ಕಾಲದ ಪ್ರಭಾವದಿಂದಾಗಿ ಮತ್ತು ಪಿತೃಮಾತೃ ದೋಷ, ಮನುಷ್ಯರಾಗಿ ಹುಟ್ಟಿದಾಗ ತಂದೆ ತಾಯಿಗಳ ದೋಷದಿಂದಾಗಿಯೋ ಅಥವಾ ತಾವು ಮಾಡಿದಂತಹ ಕರ್ಮದಿಂದಾಗಿಯೋ ತಮ್ಮ ಗುಣಗಳು ಅವು ಅಭಿಭವವನ್ನು ಹೊಂದುತ್ತವೆ, ಅವು ಮುಚ್ಚಿ ಹೋಗುತ್ತವೆ, ಮತ್ತೆ ಅವು ಅಭಿವ್ಯಕ್ತವಾಗುತ್ತದೆ ಅಂತನ್ನೋದನ್ನು ನಾವು ತಿಳಿಯಬೇಕು. ಹಾಗಾಗಿ ಈ ರೀತಿಯಾಗಿ ಏನು ಅಂದರೆ ಮನುಷ್ಯರಾಗಿ ಹುಟ್ಟಿದಾಗ ಬೇರೆ ಅವತಾರಗಳಲ್ಲಿ ಕೇವಲ ಅನಭಿವ್ಯಕ್ತಿನೇ, ಅದು ಅಭಿವ್ಯಕ್ತವಾಗಿರೋದಿಲ್ಲ. ಆದರೆ ಇವರಿಗಿಂತಲೂ ಕೂಡ ಕೆಳಗಿನವರಿಗೆ ಹೆಚ್ಚು ಗುಣಗಳಿವೆ ಅಂತನ್ನೋದು ತಿಳಿಯೋದಲ್ಲ ಅಂತನ್ನೋದನ್ನು ಕೂಡ ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಅದನ್ನು ವ್ಯಾಖ್ಯಾನಕಾರರು ತಿಳಿಸಿಕೊಟ್ಟಿದ್ದಾರೆ. ನಾನು ಉಕ್ತೇಶು ದೇವಾದಿಷು ಭೂಮೌ ಜಾತೇಶು ದೇವೇಶು ಉಕ್ತ ತಾರತಮ್ಯ ವ್ಯತ್ಯಯೋ ದೃಶ್ಯತೆ. ಏನು ಉಕ್ತರಾದಂತಹ ದೇವತೆಗಳು ಇಲ್ಲೇನು ಸೃಷ್ಟಿಕ್ರಮವನ್ನು ಹೇಳಿದ್ದಾರೆ, ಆ ದೇವತೆಗಳಿಗೂ ಮತ್ತು ಭೂಮಿಯಲ್ಲಿ ಹುಟ್ಟಿದಂತಹ ದೇವತೆಗಳಿಗೂ ಕೂಡ ತಾರತಮ್ಯದ ವ್ಯತ್ಯಾಸ ಅಂತ ಕಂಡಿದೆಯಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಈ ಕಾರಣಗಳು. ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್, ಕಾಲದೋಷದಿಂದಾಗಿ ಮತ್ತು ತಂದೆ ತಾಯಂದಿರ ದೋಷದಿಂದಾಗಿ ಮತ್ತು ತಮ್ಮ ಕರ್ಮದಿಂದಾಗಿ ಅದು ಅಭಿಭವವನ್ನು ಹೊಂದುತ್ತದೆ. ಅಂತಂದರೆ ತಂದೆ ತಾಯಂದಿರ ದೋಷದಿಂದಾಗಿ, ಕಾಲದೋಷದಿಂದಾಗಿ, ಆ ಮಾನುಷಾನ್ನದ ದೋಷದಿಂದಾಗಿ ದೇವತೆಗಳಿಗೂ ಕೂಡ ತಮ್ಮ ಗುಣಗಳ ಅಭಿಭವ ಅಂತ ಅನ್ನೋದಾಗುತ್ತದೆ. ಹಾಗಾಗಿ ತಂದೆ ತಾಯಂದಿರು ತಾವು ಮಕ್ಕಳನ್ನು ಪಡೆಯಬೇಕಾದಾಗ ಎಷ್ಟು ಜಾಗರೂಕವಾಗಿ ಇರಬೇಕು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಯಾಕಂದರೆ ಅವರ ದೋಷದಿಂದಾಗಿ ಮಕ್ಕಳಿಗೆ ಆ ಎಲ್ಲ ಗುಣಗಳ ಲೋಪ ಅಂತನ್ನೋದು ಆಗುವಂತಹ ಪ್ರಸಂಗ ಅಂತನ್ನೋದಿದೆ. ಹಾಗಾಗಿ ಆ ಪಿತೃಮಾತೃ ದೋಷಾತ್ ಮತ್ತು ಸ್ವಕರ್ಮತೋವ, ಇನ್ನು ತಮ್ಮ ತಮ್ಮ ಕರ್ಮಾನುಸಾರವಾಗಿಯೂ ಕೂಡ ಆ ಗುಣಗಳ ಅಭಿಭವ ಅಂತನ್ನೋದು ಆಗುತ್ತದೆ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ತಯೋ ಭವೇದ್ವ್ಯುತ್ಕ್ರಮತೋ ಹಿ ತೇಷಾಂ ತಥೋ ಹರಿಪ್ರಳಯೇ ಶ್ರೀಸಹಾಯ ಶೇತೆ ನಿಜಾನಂದ ಮಮಂದ ಸಾಂದ ಸಂದೋಹಮೇಕೋನುಭವನ್ ಅನಂತಃ. ಆಮೇಲೆ ಆ ಬ್ರಹ್ಮದೇವರ 100 ವರ್ಷಗಳು ಪರ ಅಂತನ್ನುವಂತಹ ಆ ಕಾಲ ಅಂತನ್ನೋದು ಮುಗಿದ ಮೇಲೆ ಮತ್ತೆ ಲಯ ಅಂತನ್ನೋದು ಆಗುತ್ತದೆ. ಆ ಲಯ ಅಂತನ್ನೋದಾದಾಗ ಅದು ವ್ಯುತ್ಕ್ರಮವಾಗಿ ಲಯ ಅಂತನ್ನೋದು ಆಗುತ್ತದೆ. ಅಂತಂದರೆ ಯಾವ ಕ್ರಮದಿಂದಾಗಿ ಹುಟ್ಟಿದ್ದಾರೋ ಅದಕ್ಕೆ ವಿಪರೀತ ಕ್ರಮ, ಕೆಳಗಿನಿಂದಾಗಿ ಲಯ ಅಂತನ್ನೋದು ಆಗುತ್ತದೆ. ಆಮೇಲೆ ಲಯ ಅಂತನ್ನೋದಾದ ಮೇಲೆ ಪ್ರಳಯ ಕಾಲದಲ್ಲಿ ಕೇವಲ ಪರಮಾತ್ಮನು ಶ್ರೀ ಸಹಾಯ, ಲಕ್ಷ್ಮೀದೇವಿಗೆ ಸಹಾಯಕನಾಗಿ ಇದ್ದು ಅಂದರೆ ಕೇವಲ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರೇ ತಾವರು ಇರುತ್ತಾರೆ. ಆಗ ಪರಮಾತ್ಮನು ತನ್ನ ಸ್ವಾಭಾವಿಕವಾದಂತಹ ಆನಂದವನ್ನು ಅನುಭವಿಸುತ್ತಾ ತಾನು ಅನಂತವಾದಂತಹ ಆ ಪರಮಾತ್ಮನು
ತಾನು ಶಯನವನ್ನು ಮಾಡುತ್ತಾನೆ ಅಂತ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಇಲ್ಲಿ ಭಗವಂತ ಮಲಗೋದು ಅಂತಂದರೆ ಏನು ಅಂತಂದರೆ ಅದಕ್ಕೆ ವ್ಯಾಖ್ಯಾನಕಾರರು ಪ್ರಮಾಣ ಶ್ಲೋಕವನ್ನು ಉದಾಹರಿಸಿ ನಮಗೆ ಅದರ ಅರ್ಥವನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಈಗ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿಗೆ ಮಲಗೋದು, ಲಕ್ಷ್ಮೀದೇವಿಗೆ ನಾವು ಮಾಡಿದಂತೆ ಸುಪ್ತಿ ಅಂತ ಅನ್ನೋದಿಲ್ಲ. ಲಕ್ಷ್ಮೀದೇವಿಗೆ ಮಲಗೋದು ಸುಪ್ತಿ ಅಂತಂದರೆ ಏನು ಅಂತಂದರೆ ಸುಪ್ತಿಸ್ತು ಪ್ರಕೃತೇ ಪ್ರೋಕ್ತ ಅತೀವ ಭಗವದ್ರತಿ, ಭಗವಂತನಲ್ಲಿ ಅತ್ಯಂತ ಆಸಕ್ತಲಾಗಿರೋದು, ಆ ಅತ್ಯಂತ ಭಗವಂತನರಲ್ಲಿ ರತಿ ಏನಂತ ಅನ್ನೋದು ಏನಿದೆಯೋ ಅದೇ ಲಕ್ಷ್ಮೀದೇವಿಗೆ ಸುಪ್ತಿ ಎಂಬುದಾಗಿ ತಿಳಿಯಬೇಕು. ಇನ್ನು ಅನಾಸ್ಥಾನ್ಯತ್ರ, ಮತ್ತು ಭಗವಂತನಿಂದಾಗಿ ಬೇರೆ ಕಡೆಗೆ ಅನಾಸ್ಥ ಆಸಕ್ತಿ ಅಂತ ಅನ್ನೋದೇ ಇರೋದಿಲ್ಲ, ಅದು ಲಕ್ಷ್ಮೀದೇವಿಗೆ ಏನು ಸುಪ್ತಿ ಅಂತ ತಿಳಿಯಬೇಕು. ಮತ್ತು ಪರಮಾತ್ಮನಿಗೆ ಏನು ಅಂದರೆ ಕೇವಲ ಕಣ್ಣು ಮುಚ್ಚೋದಷ್ಟೇ, ಅದೇನು ನಾವು ಮಲಗಿದಂತೆ ಮಲಗೋದಂತ ಅಲ್ಲ ಅಂತಂದರೆ ಎಲ್ಲ ಇಂದ್ರಿಯಗಳು ಉಪರತವಾಗಿ ಅಂತಹ ಅವಸ್ಥಾ ಅಂತ ಅನ್ನೋದಲ್ಲ, ಕೇವಲ ಚಕ್ಷುರಿಂದ್ರಿಯವನ್ನು ನಿಮೀಲನ ವಿಷ್ಣೋಶ್ಚಕ್ಷುರ್ ನಿಮೀಲನಂ ಎಂಬುದಾಗಿ ಹೇಳಿದಂತೆ ಕೇವಲ ಕಣ್ಣನ್ನು ಮುಚ್ಚಿ ಮಾತ್ರ ಇರುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಇನ್ನು ಮುಂದಿನ ಭಾಗವನ್ನು ಮತ್ತೆ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.